6ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 6ನೆಯ ತರಗತಿಯ ಚಾಪ್ಟರ್ 11 ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈಗ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಪ್ರಶ್ನೆ ನಂಬರ್ 1: ದ ವೇರಿಯಸ್ ಟೆರೆಸ್ಟ್ರಿಯಲ್ ಫೀಚರ್ಸ್ ಆಫ್ ದ ಅರ್ತ್ ಆರ್ ಕಾಲ್ಡ್ ಲ್ಯಾಂಡ್ ಫಾರ್ಮ್ಸ್. ಭೂಮಿಯ ವಿವಿಧ ಭೂಮೈಮೈ ಲಕ್ಷಣಗಳನ್ನು ಭೂ ಸ್ವರೂಪಗಳು ಎಂದು ಕರೆಯುವರು. ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಮೌಂಟೇನ್ ಈಸ್ ಕಾಲ್ಡ್ ಪೀಕ್. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಎನ್ನುವರು. ದ ಹಿಮಾಲಯನ್ ಮೌಂಟೇನ್ ಫೋಲ್ಡ್ ಮೌಂಟೇನ್ಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ವೆರೈಟಿ ಆಫ್ ಮೌಂಟೇನ್ಸ್. ಹಿಮಾಲಯ ಪರ್ವತ ಮಡಿಕೆ ಪರ್ವತಗಳ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ. ಫೋರ್ತ್ ಒನ್: ಇನ್ ದ ಡೆಸರ್ಟ್ groundwater comes out in the form of springs is called oasis. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು oasis ಎನ್ನುವರು. The area with a flat top and a steep side are called tablelands. ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪೀಠಭೂಮಿ ಎಂದು ಕರೆಯುತ್ತಾರೆ. Answer the following questions in one sentences. What is a mountain? ಪರ್ವತ ಎಂದರೇನು? Mountains are mighty and important landforms. They are the uplifted portions of the earth's surface and are much higher than the surrounding area. Question number 2: What is mountain range? ಪರ್ವತ ಶ್ರೇಣಿ ಎಂದರೇನು? A line of mountains with or without peaks is known as mountain range. What is a plateau? ಪ್ರಸ್ಥಭೂಮಿ ಎಂದರೇನು? The plateaus are elevated flatlands with steep sides. They are also called tablelands. Which is the highest plateau in the world? ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? The plateau of Tibet. It is world's highest plateau and is known as the roof of the world. Next we go to see the fifth one. What is a plain? ಮೈದಾನ ಎಂದರೇನು? Extensive areas of flat out and undulating land. It is running lowlands are called plains. What is a desert? ಮರುಭೂಮಿ ಎಂದರೇನು? Deserts get very little rainfall and therefore deserts are mainly dry. Therefore extensive dry lands are called deserts. Name any island that belongs to India. ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ. ಲಕ್ಷದ್ವೀಪ islands belongs to India. What are natural regions? ಸ್ವಾಭಾವಿಕ ಪ್ರದೇಶಗಳೆಂದರೇನು? Areas having similar natural features are called natural regions. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.